ಹಾಯ್ ಎಲ್ಲರಿಗೂ, ಇದು ಟ್ಯೂಸ್ಡೇ ವ್ಲಾಗ್. ಇವತ್ತು ತಿಂಡಿ ಎಲ್ಲ ಮಾಡೋದಕ್ಕಿಂತ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಜೋಳದ ರೊಟ್ಟಿ ಹಾಗೆ ಏನೋ ಒಂದು ಗ್ರೇವಿ ಮಾಡೋಣ ಅಂತ. ಜೋಳದ ರೊಟ್ಟಿಗೆ ಆಲ್ರೆಡಿ ಹಿಟ್ಟು ಕಲಸಿ ಇಟ್ಟಿದ್ದೆ. ಸೊ ಹಾಗಾಗಿ ಗ್ರೇವಿ ಒಂದೇ ಮಾಡೋದು ಬ್ಯಾಲೆನ್ಸ್ ಇತ್ತು. ಫಸ್ಟು ಮನೆಯೆಲ್ಲ ಗುಡಿಸಿ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಂಬಿಡೋಣ, ಬೇಗ ಬೇಗ ಆಗುತ್ತೆ ಕೆಲಸ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತಿಂಡಿ ಕೂಡ ಬೇಗ ಬೇಗ ಆಗಬೇಕಲ್ವ. ಸೊ ಹಾಗಾಗಿ ಆಲ್ರೆಡಿ ನಾನು ಜೋಳದ ರೊಟ್ಟಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಿಟ್ಟನ್ನು ನಾದಿ ಇಟ್ಟಿದ್ದೆ. ಇವಾಗ ಜೋಳದ ರೊಟ್ಟಿಗೆ ಒಂದು ಗ್ರೇವಿ ಮಾಡೋಣ ಅಂತ ಈರುಳ್ಳಿ ಮತ್ತು ಟೊಮೆಟೊನ ಹೆಚ್ಚಿ ಇಟ್ಕೊತಾ ಇದ್ದೀನಿ. ಏನು ಗ್ರೇವಿ ಅಂತ ಹೇಳಿದ್ರೆ, ಮಡಿಕೆ ಕಾಳು ತೊಗೊಂಬಂದು ನೆನೆಸಿ ಕಟ್ಟಿ ಇಟ್ಟಿದ್ದೆ, ಅದು ಮೊಳಕೆ ಬರಲಿ ಅಂತ ಅಂದ್ಬಿಟ್ಟು. ಗ್ರೇವಿಗೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಹಾಗೆ ಬ್ಯಾಡಗಿ ಮೆಣಸು, ಧನಿಯಾ, ಜೀರಿಗೆ, ಚಕ್ಕೆನ ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಮಡಿಕೆ ಕಾಳು ಮೊಳಕೆ ಬಂದಿತ್ತಲ್ವ, ಅದನ್ನು ತೆಗೆದ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕಿ ಕುಕ್ಕರಲ್ಲೇ ಮಾಡಿಬಿಡೋಣ ಗ್ರೇವಿನ ಅಂತ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಹೆಚ್ಚಿರುವಂಥ ಈರುಳ್ಳಿ ಟೊಮೆಟೊನ ಕೂಡ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಬ್ಬಿರುವಂಥ ಮಸಾಲೆನ ಕೂಡ ಅದಕ್ಕೆ ಸೇರಿಸ್ಕೊಂಡು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಅಡ್ಜಸ್ಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಇಲ್ಲಿ ಒಂದು ಅಂದರೆ ಲಾಸ್ಟಿಗೆ ತುಂಬ ಟೇಸ್ಟಿ ಕೊಡೋದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಅರ್ಧ ಚಮಚನ ಸೇರಿಸ್ಕೊಂಡಿದ್ದೀನಿ. ಇದು ಟೇಸ್ಟ್ ಬೇರೆ ಥರನೇ ಕೊಡುತ್ತೆ. ಸೊ ಹಾಗಾಗಿ ಇವಾಗ ಒಂದು 3 ವಿಸಿಲ್ ಮಾಡಿದ್ರೆ ಗ್ರೇವಿ ರೆಡಿ ಆಗೋಗುತ್ತೆ. ಅಷ್ಟರೊಳಗಡೆ ಜೋಳದ ರೊಟ್ಟಿನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲಟ್ಟಿಸ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ಈ ರೊಟ್ಟಿಗಳಿಗೆಲ್ಲ ಗ್ರೇವಿ ಹಾಗೆ ಒಂಥರ ಗ್ರೇವಿ ಥರ ಇರುವಂತಹ ಪಲ್ಯಗಳೆಲ್ಲ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಮಡಿಕೆ ಕಾಳು ಗ್ರೇವಿ ಕೂಡ ರೆಡಿಯಾಗಿದೆ. ನಾನು ಸ್ವಲ್ಪ ನೀರು ಥರ ಮಾಡಿದ್ದೀನಿ, ಯಾಕೆ ಸಾಂಬಾರು ಥರ ಆ ಥರ ನೆಂಚ್ಕೊಂಡು ತಿನ್ನೋಕ್ಕೂ ಸರಿಯಾಗುತ್ತೆ. ಆಮೇಲೆ ಇನ್ನೊಂದು ಸಲ ಎಲ್ಲಾದರೂ ಬಿಸಿ ಮಾಡಿದ್ರೆ ಅದು ಅಲ್ಲಿ ಕರೆಕ್ಟಾಗಿ ಗ್ರೇವಿ ಆಗುತ್ತೆ ಅಂತ ಅಂದ್ಬಿಟ್ಟು ಜೋಳದ ರೊಟ್ಟಿ ಹಾಗೆ ಗ್ರೇವಿ ಕೂಡ ರೆಡಿಯಾಗಿ ಇವಾಗ ತಿನ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೂ ಹೇಳ್ಬೋದು. ಇದಾಗಿತ್ತು ಇವತ್ತಿನ ನನ್ನ ತಿಂಡಿ.